ಬರೀ ಬ್ರಾಹ್ಮಣರು ಮಾತ್ರ ಈ ರೀತಿ ಜನವರ ಹಾಕಲ್ಲ, ಗೊತ್ತಿರಬೇಕು. ಬ್ರಾಹ್ಮಣ, ಕ್ಷತ್ರಿಯರು, ಜೊತೆಗೆ ವೈಶ್ಯರು ಎಲ್ಲರೂ ಕೂಡ ಹಾಕ್ತಾರೆ, ವಿಶ್ವಕರ್ಮರು ಕೂಡ ಹಾಕ್ತಾರೆ. ಜೊತೆಗೆ ಲಿಂಗಾಯತರು ಭಾಳ ಪವಿತ್ರವಾಗಿರುವಂಥ ಶಿವದಾರವನ್ನು ತೊಡ್ತಾರೆ, ಅದರಲ್ಲಿ ಕರಡಿಗೆಯನ್ನು ಕೂಡ ಕಟ್ಕೊಂಡಿರ್ತಾರೆ. ಈ ರೀತಿ ದಾರವನ್ನು ತೆಗಿತಾ ಹೋಗ್ಬಿಟ್ರೆ ಹಿಂಗೆ ಕತೆ. ನಾಳೆ ಏನಾದರೂ ಬಂದು ಬೆತ್ತಲಾಗಿ ಬಂದು ಪರೀಕ್ಷೆ ಬರಬೇಕು ಅಂತ ಏನಾದರೂ ರೂಲ್ಸ್ ಮಾಡಿಬಿಡ್ತೀರಾ? ಇದು ನಿಮ್ಮ ಮನಸ್ಥಿತಿ, ನಿಮ್ಮ ಬೆತ್ತಲ ಮನಸ್ಥಿತಿಯನ್ನು ತೋರಿಸುತ್ತೆ. ಇದು ನಾಚಿಕೆ ಆಗಬೇಕು. ಶೇಮ್. ಯಾರಿಗೂ ಕೂಡ, ಯಾವ ವಿದ್ಯಾರ್ಥಿಗೆ ಅವನು ಯಾವ ಧರ್ಮದವರೇ ಆಗಿರಲಿ, ಯಾವ ಜಾತಿಯವರೇ ಆಗಿರಲಿ, ಯಾರಿಗೂ ಕೂಡ ವಿದ್ಯಾರ್ಥಿ ಅಷ್ಟೇ ಗೌರವದಿಂದ ಪರೀಕ್ಷೆ ಕೂಡಿಸ್ಬೇಕು, ಪರೀಕ್ಷೆ ಬರೆಸ್ಬೇಕು. ಎಷ್ಟರ ಮಟ್ಟಿಗೆ ರಘುನಾಥ್ ಅವರ ಪತ್ರಕ್ಕೆ ನ್ಯಾಯ ಸಿಗುತ್ತೆ ನೋಡೋಣ. ಇನ್ನು ನೋಡಿ, ಅದನ್ನೇ ಮಾತಾಡ್ತಾ ಇದ್ದೀವಿ, ಅದರ ಮುಂದುವರೆದ ಭಾಗ ಇದು ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಕು. ಇದು ಜಾತಿ ಜನಗಣತಿ. ಇದು ಜಾತಿ ಜನಗಣತಿ ಅಲ್ಲ. ಇದೇನಿದ್ರು ಏನು ಅಂದರೆ, ಇದು ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಅನ್ನುವಂಥ ಮಾತನ್ನು ಯಾರೇನೇ ಹೇಳಿದ್ರೂ ಕೂಡ, ಜಾತಿ ಗಣತಿ ವರದಿ ಇದೆಯಲ್ಲ, ದೊಡ್ಡ ಮಟ್ಟಿಗೆ ಸದ್ದಾಗಿದೆ, ಸುದ್ದಿ ಆಗ್ತಾ ಇದೆ. ಸಚಿವರುಗಳೇನು ನಿನ್ನೆ ಅಸಮಾಧಾನ ವ್ಯಕ್ತಪಡಿಸಿದರು, ಅದಕ್ಕೆ ಸಂಬಂಧಪಟ್ಟಂಗೆ ಖರ್ಗೆ ಮಾತಾಡಿದ್ದಾರೆ. ಲೋಕಲ್ ವಿಚಾರವನ್ನು ಇಲ್ಲಿಯವ್ರಿಗೆ ಕೇಳಿ, ಇಲ್ಲಿ ಮಂಡಿಸಿದ ವಿಚಾರವನ್ನು ನನಗೆ ಯಾಕೆ ಕೇಳ್ತೀರಿ? ಇದು ಜಾತಿ ಗಣತಿ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅಂತರ ಕಾದುಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಸ್ಪಷ್ಟ ಉತ್ತರವನ್ನು ಕೊಟ್ಟಿಲ್ಲ. ಸರ್, ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಒಂದಷ್ಟು ಚರ್ಚೆ ಆಗಿದಾವೆ ಸರ್. ಒಬಿಸಿ ವರ್ಗಕ್ಕೆ ಹೆಚ್ಚಿನ ನೋಡಿ, ನೀವು ಅವ್ರಿಗೆ ಲೋಕಲ್ದವ್ರಿಗೆ ಕೇಳಿ, ನಾನು ನೋಡಿ ಡೆಲ್ಲಿದೊಳಗೆ ನಡೆದದ್ದು ಇದು. ಪ್ಲೀಸ್ ಯು ಆಸ್ಕ್ ಲೋಕಲ್ ಪೀಪಲ್, ದೇ ವಿಲ್ ರಿಪ್ಲೈ ಯು. ಜಾತಿ ಗಣತಿ ಎಐಸಿಸಿ ಇಂದ ಕೂಡ ಹಿಂದೆ ರಾಹುಲ್ ಗಾಂಧಿ ಅವರು ಕೂಡ ಮಾತಾಡಿದ್ರು ವಿಚಾರವನ್ನು.